ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಿಂಪಲ್ ಆಗಿರೋ ಒಂದು ಲಂಚ್ ಬಾಕ್ಸ್ ರೆಸಿಪಿನ ಮಾಡೋಣ ಅಂತೆ. ಇವತ್ತು ರೈಸಿಂದ ಮತ್ತು ಕೋಕೋನಟ್ ಯೂಸ್ ಮಾಡಿಕೊಂಡು ಕೋಕೋನಟ್ ರೈಸ್ ಮಾಡ್ತಾಯಿದ್ದೀನಿ. ಇದು ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿರೋವಂಥ ರೈಸ್ ಇದು. ಇದಕ್ಕೆ ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ ಬೇಕು ಮತ್ತು ಭಾಳ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಇದು ಮಕ್ಳಿಗೂ ತುಂಬ ಇಷ್ಟ ಆಗೋವಂಥದ್ದು. ಈ ಲಂಚ್ ಬಾಕ್ಸ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಇಂಗ್ರೀಡಿಯೆಂಟ್ಸು, ಒಂದು ಬೌಲು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಬರೀ ಒಗ್ಗರಣೆಗಷ್ಟೇ ಅದು. ಆಮೇಲೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ರುಚಿ ಚೆನ್ನಾಗಿರುತ್ತೆ ಜಾಸ್ತಿ ಇದ್ದಷ್ಟು. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಆಮೇಲೆ ಒಂದು 1/4 ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, 1/4 ಬೌಲಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ 3 ಟೀ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಗ್ಗರಣೆಗೆ ಸಾಸಿವೆ 1 ಸ್ಪೂನಷ್ಟು, ಆಮೇಲೆ ಕಡಲೆಬೇಳೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಕಡಲೆಬೇಳೆ ಇದ್ದಷ್ಟು ರುಚಿ ಜಾಸ್ತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾನಿಲ್ಲಿ 1 ಲೋಟ ಅಕ್ಕಿನ, ಸೋನಾ ಮೊಸರು ಅಕ್ಕಿನ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿದು ಚೆನ್ನಾಗಿ ತೊಳೆದು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಅನ್ನ ಮಾಡ್ಕೊಂಡಿದ್ದೀನಿ. ಈ ಥರ ಸಾಫ್ಟಾಗೂ ಬೆಂದಿರಬೇಕು, ತುಂಬ ಕಾಳಾಗಿದ್ರೂ ಚೆನ್ನಾಗಿರಲ್ಲ. ಸೊ ಈ ಥರ ಸಾಫ್ಟಾಗಿ ಈ ಥರ ಉದುರಾಗೂ ಇರಬೇಕು, ಆ ಥರ ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನ ಮಾಡುವಾಗ ಸ್ವಲ್ಪ ತುಪ್ಪ, ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಅನ್ನ ಮಾಡಿದ್ರೆ ಚೆನ್ನಾಗಾಗುತ್ತೆ. ಈಗ ನಾನು ಒಗ್ಗರಣೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈಗ ನಾನು ಗೋಡಂಬಿನ ಹಾಕ್ಕೊಂಡು ಹುರ್ಕೊಳ್ತೀನಿ. ಫಸ್ಟು ನಾನು ಈ ಗೋಡಂಬಿ ಮತ್ತು ಕಡಲೆಬೀಜ ಎರಡೂ ಫಸ್ಟೇ ಎಣ್ಣೆಯಲ್ಲಿ ಹುರ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಯಾಕೆಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಒಂಥರ ಒಗ್ಗರಣೆಲ್ಲೇ ಹಾಕ್ಬಿಟ್ರೆ ಮೆತ್ತಗಾಗಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟ್ ಎಣ್ಣೆ ಕಾದ್ಮೇಲೆ ಫುಲ್ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಗೋಡಂಬಿನ ಕರೆದು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು. ಈಗ ಗೋಡಂಬಿನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಇದಾದಮೇಲೆ ನಾನು ಕಡಲೆಬೀಜ ಏನು ತೊಗೊಂಡಿದ್ವಲ್ಲ 1/4 ಬೌಲಷ್ಟು ಅದನ್ನು ಕೂಡ ಹಾಕ್ಕೊಳ್ತೀನಿ. ನಾನಿಲ್ಲಿ 1 ಲೋಟ ಅಕ್ಕಿಗೆ ಮಾಡ್ತಾ ಇರೋದು. ಸೊ ಈಗ ಕಡಲೆಬೀಜನೂ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಕೈಯಾಡ್ತಾನೆ ಹುರ್ಕೋಬೇಕು. ಸೊ ದಟ್ ಎಲ್ಲೂ ಕಡಲೆಬೀಜ ಸೀಬಾರ್ದು, ಸೀದ್ಬಿಟ್ರೆ ಕಹಿ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ. ಸೊ ಈಗ ಕಡಲೆಬೀಜನೂ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇದೇ ಬಾಣಲಿಲಿ ಒಗ್ಗರಣೆನ ಮಾಡ್ಕೊಳ್ಳೋಣ. ಇದು ತುಂಬ ಸಿಂಪಲ್ ಆಗಿರೋವಂಥ ರೆಸಿಪಿ ಮತ್ತು ಬೇಗ ಕೂಡ ಆಗುತ್ತೆ. ಯಾರಿಗೆಲ್ಲ ಟೈಮ್ ಕಮ್ಮಿ ಇರುತ್ತೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೇಗ ಹಾಕಬೇಕು ಅಂತಂದರೆ ಈ ಥರ ಮಾಡ್ಕೊಬೋದು. ಅನ್ನ ಒಂದು ಬೇಗ ಮಾಡಿಟ್ಕೊಂಡ್ಬಿಡ್ಬೇಕಷ್ಟೆ. ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಜಾಸ್ತಿ ಇದ್ದಷ್ಟು ರುಚಿ ಇರುತ್ತೆ. ಇದಿಷ್ಟನ್ನು ನೀವು ಲೋ ಫ್ಲೇಮಲ್ಲೇ ಹಾಕ್ಕೋಬೇಕು ಫ್ರೆಂಡ್ಸ್, ಎಣ್ಣೆ ಕಾದಿರುತ್ತೆ. ಸೊ ಈಗ ಹಸಿರು ಮೆಣಸಿನ್ಕಾಯಿನ ಈ ಥರ ಮಧ್ಯದಲ್ಲಿ ಸೀಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಾಗಿ ನಾನು ಇಲ್ಲೇ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿ ಒಂದು 2 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ. ಯಾಕೆಂದರೆ ನಾವಿಲ್ಲಿ ಬೇರೆ ಏನೂ ಮಸಾಲೆ ಹಾಕೋದಿಲ್ಲ, ಇದಿಷ್ಟೇ ಒಗ್ಗರಣೆ. ಆಮೇಲೆ ತೆಂಗಿನಕಾಯಿ ಫ್ಲೇವರು ಇದಿಷ್ಟೇ ಇದರಲ್ಲಿ ಬರೋದು ಈ ರೈಸಲ್ಲಿ. ಹಾಗಾಗಿ ಕರ್ಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಹೆಚ್ಚಿದ್ದಷ್ಟು ರುಚಿ ಇರುತ್ತೆ. ಮತ್ತು ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇರಬೇಕಲ್ವ, ಹಾಗಾಗಿ ನಾನು 2 ಟೀ ಸ್ಪೂನಷ್ಟು ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ. ಈಗ ಕಾಯಿ ತುರಿ ಈ ಥರ ಈ ಸ್ಟೇಜಲ್ಲಿ ಇದ್ದಾಗ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಯಾಕೆಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಕಾಯನ್ನು ಈಗ ಲಂಚ್ ಬಾಕ್ಸಿಗೂ ಹಾಕ್ತೀವಲ್ವ, ಕಾಯಿ ಆಮೇಲೆ ಕೆಡಬಾರ್ದಲ್ವ, ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಕಾಯಿನ ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡ್ತಾನೇ ಇರಬೇಕು. ಕಾಯಿನ ಚೆನ್ನಾಗಿ ಹುರ್ಕೋಬೇಕು, ಎಲ್ಲ ತಳನೂ ಹಿಡಿಬಾರ್ದು. ಮತ್ತು ಎಲ್ಲಿವರೆಗೂ ಹುರ್ಕೋಬೇಕಂತಂದರೆ ಆ ಕಾಯ್ದು ಹಸಿದು ಚಟಪಟ ಅಂತ ಸಿಡಿತಿರುತ್ತಲ್ಲ, ಆ ಸೌಂಡ್ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಆಮೇಲೆ ಹುರ್ಕೊಂಡಾದ್ಮೇಲೆ ನಾವೇನು ತುಪ್ಪ ತೊಗೊಂಡಿದ್ವಲ್ಲ ಅದು ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಫ್ಲೇವರು ಮತ್ತು ತುಪ್ಪದ ಫ್ಲೇವರ್ ಎರಡೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದು. ಆವಾಗ ಅನ್ನಕ್ಕೆ ಫ್ಲೇವರ್ ಎಲ್ಲ ಚೆನ್ನಾಗಿ ಬಂದಾಗ ಅದರದ್ದೇ ಹೈಲೈಟ್ ಆಗುತ್ತೆ ಆವಾಗ ರುಚಿ. ಈ ಸ್ಟೇಜಲ್ಲಿ ನಾವು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಯಾಕೆಂದರೆ ಖಾರ ಆಗಲಿ ಬೇರೆ ಮಸಾಲೆ ಆಗಲಿ ನಾವೇನು ಹಾಕ್ಕೊಳ್ತಾ ಇಲ್ಲ, ಗರಂ ಮಸಾಲ ಟೈಪ್ ಏನೂ ಹಾಕ್ಕೊಳ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಉಪ್ಪನ್ನ ನೋಡಿಕೊಂಡೆ ಕಮ್ಮಿ ಹಾಕ್ಕೋಬೇಕು. ಖಾರ ಕಮ್ಮಿ ಇರೋದ್ರಿಂದ ಉಪ್ಪನ್ನು ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಹುಳಿ ಏನೂ ಹಾಕ್ಕೊಳ್ಳೋದಿಲ್ಲ, ಇಲ್ಲಿ ಬರೀ ತೆಂಗಿನಕಾಯಿ ಫ್ಲೇವರೇ ಬರೋದ್ರಿಂದ ನಾವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು. ಈಗ ನಾವು ಒಗ್ಗರಣೆ ಮಾಡಿ ಎಲ್ಲ ಆದಮೇಲೆ ನಾವೇನು ಹುರ್ಕೊಂಡಿದ್ದಲ್ಲ ಕಡಲೆಬೀಜ ಮತ್ತು ಗೋಡಂಬಿನ ಹಾಕ್ಕೊಂಡು ಈಗ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅನ್ನ ನಾನು ಮುಂಚೆನೇ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಾಳು ಥರನೂ ಅನ್ನ ಮಾಡ್ಕೋಬಾರ್ದು, ಸ್ವಲ್ಪ ಸಾಫ್ಟಾಗಿರಬೇಕು. 1ಕ್ಕೆ 2ರಷ್ಟು ನೀರು ಹಾಕಿ ಸ್ವಲ್ಪ ಅದರಲ್ಲಿ ತುಪ್ಪ ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ತಣ್ಣಗಾದಮೇಲೆ ಅನ್ನನ
ಈ ಥರ ಕಲಿಸ್ಕೋಬೋದು. ಈಗ ನಾವು ಅನ್ನ ಮಾಡಿಟ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಒಗ್ಗರಣೆ ಎಲ್ಲ ಮಾಡಿಕೊಂಡು ಆಫ್ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೊಕೊನಟ್ ರೈಸು ರೆಡಿ ಇರುತ್ತೆ. ಇದಕ್ಕಿನ್ನೇ ನಿಂಬೆಹಣ್ಣು ಏನೂ ಹಾಕೋದು ಬೇಡ ಫ್ರೆಂಡ್ಸ್, ಬರೀ ತೆಂಗಿನಕಾಯಿ ಫ್ಲೇವರೇ ಬರಬೇಕಷ್ಟೇ. ಇದು ದೇವರ ಪ್ರಸಾದಕ್ಕೂ ಮಾಡ್ತಾರೆ. ಇವಾಗ ನವರಾತ್ರಿ ಬೇರೆ ಬಂತಲ್ವಾ, ದೇವಿಗೂ ನೈವೇದ್ಯ ಮಾಡಬೇಕು ಅಂತಂದಾಗ ಒಂದಿನದ ಪ್ರಸಾದ ಕೊಕೊನಟ್ ರೈಸು ಇರುತ್ತೆ. ಸೊ ನೀವು ಅದನ್ನು ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಕೋಬೋದು ನವರಾತ್ರಿ ಅಂತಲೇ ಅಲ್ಲ, ಯಾವ್ದಾರ ದೇವರ ಪೂಜೆಗೆ ನೈವೇದ್ಯ ಮಾಡೋಕ್ಕೂ ಆಗುತ್ತೆ. ಏಕೆಂದರೆ ಇದರಲ್ಲಿ ನಾವು ಈರುಳ್ಳಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕ್ತಾಯಿಲ್ಲ. ಸೊ ಬರೀ ಕಾಯಿ ಹಾಕಿರೋದ್ರಿಂದ ಇದನ್ನು ದೇವ್ರ ಪ್ರಸಾದಕ್ಕೂ ಮಾಡ್ಕೋಬೋದು. ಇವತ್ತು ನಾನು ನನ್ನ ಮಗನ ಲಂಚ್ ಬಾಕ್ಸಿಗೆ ಕೊಕೊನಟ್ ರೈಸ್ ಮಾಡಿದ್ದೀನಿ. ಜೊತೆಗೆ ನಾನು ಕುರ್ಮಾನು ಮಾಡ್ಕೊಂಡಿದ್ದೆ, ಹಾಗಾಗಿ ಜೊತೆಗೆ ಕುರ್ಮ ಕೂಡ ಇಟ್ಟಿದ್ದೀನಿ, ವೆಜಿಟೇಬಲ್ ಕುರ್ಮ. ಇದಕ್ಕೇನು ಬೇಕಾಗೋದಿಲ್ಲ, ಹಾಗೇ ಮಾಡ್ಕೋಬೋದು. ನೀವು ಒಂದ್ಸತಿ ಟ್ರೈ ಮಾಡಿ. ಇದು ಸಿಂಪಲ್ ಆಗಿರೋಂಥ ಲಂಚ್ ರೆಸಿಪಿ ಇದು. ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್. ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.